ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ನೋಡಿ, ಒಂದು ಬೌಲ್ಗೆ ಈಗ ನಾನು ಸುಮಾರು 3 ರಿಂದ 4 ಚಮಚ ಆಗುವಷ್ಟು ಸಬ್ಜಾ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ನೀರನ್ನು ಹಾಕಿಬಿಟ್ಟು ಸುಮಾರು ಒಂದು 15 ನಿಮಿಷ ಹಾಗೆ ಬಿಡಿ. ಚೆನ್ನಾಗಿ ಅದು ನೆಂದ್ಕೊಂಡು ಉಬ್ಕೊಂಡು ಬರುತ್ತೆ. ಹಾಗೆ ನೆಕ್ಸ್ಟ್ ನೋಡಿ, ಒಂದು ಬೌಲ್ಗೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಮತ್ತು 1 ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅಗಾರೋ ಎಲೆಕ್ಟ್ರಿಕ್ ಚಾಪರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಈಗ ನಾನು ಏಲಕ್ಕಿನ ಹಾಕಿಬಿಟ್ಟು ಈ ರೀತಿ ನೋಡಿ ಅದರ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಈಗ ನಾನು ಏಲಕ್ಕಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು ಮಾಡೋದು ಕೂಡ ತುಂಬ ಸುಲಭ. ಹಾಗೆ ಇದಕ್ಕೆ ನೋಡಿ ಸುಮಾರು ಒಂದು 5 ಚಮಚ, ದೊಡ್ಡ ಚಮಚದಲ್ಲಿ 5 ಚಮಚ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಬೆಲ್ಲ ಬೇಡ ಅಂದರೆ ನೀವು ಸಕ್ಕರೆನ ಹಾಕ್ಕೊಳ್ಬೋದು, ಬಟ್ ಬೆಲ್ಲ ಹಾಕ್ಕೊಂಡು ಮಾಡಿದ್ರೆ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ನಮ್ಮ ಹಳ್ಳಿ ಕಡೆ ಎಲ್ಲ ತೋಟಕ್ಕೆಲ್ಲ ಹೋಗಿ ಬಂದ ತಕ್ಷಣ ಈ ಥರ ತಂಪನ್ನು ಮಾಡಿಕೊಂಡು ಕುಡಿತಾರೆ. ಹಾಗೆ ಹಾಲು ಮತ್ತು ಬೆಲ್ಲ ಮತ್ತು ಏಲಕ್ಕಿ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೆನೆಸಿಟ್ಕೊಂಡಿರೋಂತಹ ಸಬ್ಜಾ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸಬ್ಜಾ ಸೀಡ್ಸು ಅಥವಾ ನಾವಿದಕ್ಕೆ ಕಾಮಕಸ್ತ್ರಿ ಅಂತ ಹೇಳ್ತೀವಿ. ಹಾಗೆ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಒಂದು ಬೆಸ್ಟ್ ತಂಪು ರೆಡಿ ಆಯಿತು ಫ್ರೆಂಡ್ಸ್. ಈ ಥರ ಸೆಕೆ ಇರುವಾಗ. ಮತ್ತು ಇನ್ನೊಂದು ಟಿಪ್ ಏನಂದರೆ, ಉರಿಮೂತ್ರ ಇರೋರಿಗೆ ಇದರಲ್ಲಿ ಏಲಕ್ಕಿ ಪುಡಿ ಒಂದು ಸ್ಕಿಪ್ ಮಾಡಿದ್ರೆ ಒಂದು ಬೆಸ್ಟ್ ಮನೆ ಔಷಧಿ. ಇದನ್ನು ಡೈಲಿ ಕುಡಿಯೋದು. ಹಾಗೆ ಇದಕ್ಕೆ ಐಸ್ ಕ್ಯೂಬನ್ನು ಲಾಸ್ಟಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಐಸ್ ಕ್ಯೂಬೆಲ್ಲ ನಿಮಗೆ ಬೇಕಿದ್ದರೆ ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಕುಡಿಬೋದು. ಹಾಗೆ ಹಾಲು ಬೆಲ್ಲ ಎಲ್ಲ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಹಾಗೆ ನೋಡಿ, ಒಂದು ಗ್ಲಾಸ್ಗೆ ಐಸ್ ಪೀಸನ್ನು ಹಾಕ್ಕೊಂಡು ಈಗ ಮೇಲ್ಗಡೆಯಿಂದ ಈ ರೆಡಿ ಮಾಡ್ಕೊಂಡಿರೋಂತಹ ತಂಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಬೆಲ್ಲದ ತಂಪು ತುಂಬಾ ಒಳ್ಳೆಯದು ಮತ್ತು ಕುಡಿಯೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈಗಾಗಲೇ ನಾನು ಇನ್ನೂ ಸಮ್ಮರ್ ರೆಸಿಪಿಗಳನ್ನು, ಬೇಕಾದಷ್ಟು ರೆಸಿಪಿಗಳನ್ನು ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.